ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಇರಾನ್ ದೇಶದ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಅಲಿ ಖಮೇನಿ ಅವರ ನಂತರ ಯಾರು ದೇಶದ ಪರಮ ನಾಯಕರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಚರ್ಚೆ ಆಗ್ತಾ ಇತ್ತು. ಈ ನಡುವೆ ಅವರ ಎರಡನೇ ಪುತ್ರರಾದ ಮೊಜ್ತಬಾ ಖಮೇನಿ ಅವರನ್ನು ಹೊಸ ಪರಮ ನಾಯಕನಾಗಿ ನೇಮಕ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಹೊರಬಂದಿದೆ. ಇರಾನ್ ದೇಶದ ನಿಯಮಗಳ ಪ್ರಕಾರ ಪರಮ ನಾಯಕನನ್ನು ಆಯ್ಕೆ ಮಾಡುವಂತಹ ಅಧಿಕಾರ ಪರಿಣಿತರ ಸಭೆಗೆ ಅಂದರೆ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ಗೆ ಸೇರಿದೆ. ಈ ಹುದ್ದೆ ದೇಶದಲ್ಲಿ ಅತ್ಯಂತ ಶಕ್ತಿಶಾಲಿ ಸ್ಥಾನವಾಗಿದ್ದು, ಸಶಸ್ತ್ರ ಪಡೆಗಳ ನಿಯಂತ್ರಣ, ನ್ಯಾಯಾಂಗ ಮುಖ್ಯಸ್ಥರ ನೇಮಕ, ರಾಜ್ಯ ಮಾಧ್ಯಮಗಳ ಮೇಲ್ವಿಚಾರಣೆ ಹಾಗೂ ದೇಶದ ಪ್ರಮುಖ ನೀತಿಗಳ ಅಂತಿಮ ನಿರ್ಧಾರ ಮಾಡುವಂತಹ ಅಧಿಕಾರವನ್ನು ಹೊಂದಿರುತ್ತೆ. ಅಲಿ ಖಮೇನಿ ಅವರಿಗೆ ಒಟ್ಟು 6 ಮಕ್ಕಳು ಇದ್ದು 4 ಪುತ್ರರು ಮತ್ತು 2 ಪುತ್ರಿಯರು ಇದ್ದಾರೆ. ಅವರ ಎರಡನೇ ಪುತ್ರ ಮೊಜ್ತಬಾ ಖಮೇನಿ ಈಗ ಇರಾನ್ ದೇಶದ ಹೊಸ ಪರಮ ನಾಯಕನಾಗಿ ಆಯ್ಕೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.